ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನಾ ಹೋಸನ್ನಾ ಯೆಹೂದ್ಯರ ರಾಜನಿಗೆ. ಹೋಸನ್ನಾ ಹೋಸನ್ನಾ ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆ ತ್ಯಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆಯ ತ್ಯಜಿಸಿದೆ. ಹೋಸನ್ನಾ ಹೋಸನ್ನಾ ಯೆಹೂದ್ಯರ ರಾಜನಿಗೆ. ಹೋಸನ್ನಾ ಹೋಸನ್ನಾ ಬರಲಿರುವ ನನ್ನ ರಾಜನಿಗೆ. ಹೋಸನ್ನಾ ಹೋಸನ್ನಾ ಯೆಹೂದ್ಯರ ರಾಜನಿಗೆ. ಹೋಸನ್ನಾ ಹೋಸನ್ನಾ ಬರಲಿರುವ ನನ್ನ ರಾಜನಿಗೆ. ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ಹೋಸನ್ನಾ ಹೋಸನ್ನಾ ಯೆಹೂದ್ಯರ ರಾಜನಿಗೆ.
ನನಗಿರುವ ಬಯಕೆಯಲ್ಲ ಈ ಲೋಕಯಾತ್ರೆಯೋ, ನನಗಿರುವ ಬಯಕೆಯಲ್ಲ ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನ್ನಾ 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 ಬರಲಿರುವ ನನ್ನ ರಾಜನಿಗೆ. ಪ್ರೈಸ್ ದ ಲಾರ್ಡ್. ಜಯ ಕ್ರಿಸ್ತ್. ಕರ್ತನಲ್ಲಿ ಪ್ರಿಯರೇ, ನಾವು ಇದನ್ನು ಲೇ ಆ್ಯಕ್ಟಿವಿಟಿ ಸಂಡೇ ಒಂದಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಲೇ ಆ್ಯಕ್ಟಿವಿಟಿ ಸಂಡೇಗಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ದಿನದ ದೈವ ಸಂದೇಶವನ್ನು ಪಂಚಶತಮ ಮಿನಿಸ್ಟ್ರಿ ನಡೆಸ್ತಕ್ಕಂಥ ಪಾಸ್ಟರ್ ಸುರೇಂದ್ರ ಮಹಾದೇವಯ್ಯನವರು ಈ ದಿನ ದೈವ ಸಂದೇಶ ತರ್ತಾ ಇದ್ದಾರೆ. ಈ ದಿನ ನಮ್ಮ ಒಂದು ಸಭೆ ವತಿಯಿಂದ ಪಾಸ್ಟರ್ ಸುರೇಂದ್ರ ಮಹಾದೇವಯ್ಯ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರು ಪಂಚಶತಮ ಮಿನಿಸ್ಟ್ರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದೇ ರೀತಿಯಲ್ಲಿ ನಮ್ಮ ಒಂದು ಕರ್ನಾಟಕ ಏರಿಯಾದಲ್ಲಿ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿಯಲ್ಲಿ ಸಹ ಅವರು ಭಾಗವಹಿಸ್ತಾ ಇದ್ದಾರೆ. ಅವರನ್ನು ದೇವರು ಆಶೀರ್ವದಿಸಲಿ ಮತ್ತು ಅವರ ಮುಖಾಂತರ ದೇವರನ್ನು ಹೆಚ್ಚಿನ ರೂಪದಲ್ಲಿ ಆತನ ಸೇವೆ ಆಗುವಂತೆ ಆತನನ್ನು ಇನ್ನೂ ಬಲವಾದ ರೀತಿಯಲ್ಲಿ ಉಪಯೋಗಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಮುಖಾಂತರ ಈ ದಿನದ ಈ ಒಂದು ಲೇ ಆ್ಯಕ್ಟಿವಿಟಿ ಸಂಡೆಯನ್ನು ನಾವು ಆರಂಭ ಮಾಡಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಮಹಾಪರಿಶುದ್ಧನಾದ ನಮ್ಮ ತಂದೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ವಂದಿಸಿಕೊಂಡು ಆಡ್ತಾ ಇದ್ದೇವೆ. ಈ ದಿನದ ದೈವ ಸಂದೇಶವನ್ನು ನಿನ್ನ ಸೇವಕರ ಮುಖಾಂತರ ಕೇಳುವಂತೆ ನಮಗೆ ಉತ್ತಮವಾದ ಸಮಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ, ನಿನ್ನ ಆರಾಧಿಸುತ್ತೇವೆ. ಈ ದಿನದ ಆರಾಧನೆಯ ಆದಿಯು ಮಧ್ಯವೂ ಅಂತ್ಯವೂ ನೀನಾಗಿದ್ದು ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾನು ಕೋರುತ್ತಾ, ನಿನ್ನ ಆಶೀರ್ವಾದವನ್ನು, ನಿನ್ನ ನಡೆಸುವಿಕೆಯನ್ನು, ನಿನ್ನ ಪ್ರಸನ್ನತೆಯನ್ನು ಕೋರುತ್ತಾ ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. यीशु नाम से सबको धन्यवाद करूँगा. ಪ್ರೈಸ್ ದ ಲಾರ್ಡ್. ಇವತ್ತು ನಿಮಗೋಸ್ಕರ ನಾನು ದೇವ ಸಂದೇಶ ಅಭಿಷೇಕದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅಭಿಷೇಕ ಕೊಡಲ್ಪಟ್ಟಿದೆ. ಅದನ್ನು ನಾವು ಪ್ರತಿದಿನ ಏನು ಮಾಡಬೇಕು ಅಂದರೆ ವೃದ್ಧಿ ಹೆಚ್ಚಾಗಿ ಮಾಡಿಕೊಳ್ಳೋರಾಗಿರಬೇಕು. ಇವತ್ತು ನಾನು ಅಭಿಷೇಕ ಆ ಒಂದು ತಲೆಬರ ಹೆಡ್ಡಿಂಗ್ ಏನಂದರೆ ಮಿಮ್ಷಕ್ ಅಭಿಷೇಕ, ಮಿಮ್ಷಕ್ ಅನಾಯಿಂಟಿಂಗ್. ಇದು ಎಲ್ಲಿ ಬರುತ್ತೆ ಅಂತ ಮುಂದಕ್ಕೆ ನಾವು ನೋಡುவோಣ. ಅದಕ್ಕೆ ಮುಂಚೆ ನಾವು ಅಭಿಷೇಕ ಅಂದರೆ ಏನು ಅನ್ನೋದನ್ನು ಕೆಲವು ವಚನಗಳಿಂದ
ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಒಬ್ಬನ ಮೇಲೆ ಯಾರನ್ನಾರು ದೇವರ ಕೆಲಸಕ್ಕೆ ನೇಮಿಸಬೇಕಾಗಿದ್ದರೆ ಅವ್ರ ಮೇಲೆ ಅದನ್ನು ಸುರಿದು ಅವನ್ನೇನು ಮಾಡ್ತಾಯಿದ್ರು, ಪ್ರತಿಷ್ಠೆ ಮಾಡ್ತಾಯಿದ್ರು. ವಿಮೋಚನಕಾಂಡ 49-11 ನೀವು ನೋಡಬೇಕಾದ್ರೆ ದೇವ ದರ್ಶನದ ಗೂಡಾರವನ್ನು ಏನು ಮಾಡಿದ್ರು, ಅಭಿಷೇಕಿಸಿದರು ಅಂತ ನೋಡ್ತೀವಿ. ವಿಮೋಚನಕಾಂಡ 40:12-15 ವಚನಗಳು ನೋಡಬೇಕಾದ್ರೆ ಯಾಜಕರು ಅಭಿಷೇಕಿಸಲ್ಪಟ್ಟರು ಅಂತ ನೋಡ್ತೀವಿ. ಮತ್ತು 2 ಸಮುವೇಲ 2:4 ನಾವು ನೋಡಬೇಕಾದ್ರೆ ರಾಜರು ಅಭಿಷೇಕಿಸಲ್ಪಟ್ಟರು ಅಂತ ನಾವು ನೋಡ್ತೀವಿ. ಮತ್ತು 1 ಅರಸುಗಳು 19:16 ನೋಡಬೇಕಾದ್ರೆ ಪ್ರವಾದಿಗಳು ಅಭಿಷೇಕಿಸಲ್ಪಟ್ಟರು ಅಂತ ನೋಡ್ತೀವಿ. ಹಿಬ್ರಿಯ ಪದದಲ್ಲಿ ಅಭಿಷೇಕ ಅಂದರೆ ಮಶಾಕ್ ಅಂತ ಹೇಳುತ್ತೆ, ಗ್ರೀಕಲ್ಲಿ ಕ್ರಿಸ್ಮಾ ಅಂತ ಹೇಳಲ್ಪಡುತ್ತೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನೋಡುವಂಥ ಒಂದು ಅಭಿಷೇಕ ಯಾವುದು ಅಂದರೆ ಮಿಂಶಕ್ ಅಭಿಷೇಕ. ಈ ಅಭಿಷೇಕ ಯಾರಿಗೆ ಕೊಡಲ್ಪಟ್ಟಿತ್ತು ಅಂತ ನಾವು ನೋಡೋಣ ಪ್ರಿಯರೇ. ಅಂದರೆ ನಾವಿಲ್ಲಿ ನೋಡ್ತೀವಿ, ಯೆಹೆಜ್ಕೇಲನ ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 14-16 ವಚನ ನೋಡಿದಾಗ ಕರೆಕ್ಟಾಗಿ ಅಂದರೆ ಯೋಗ್ಯವಾದ ಹಾಗೂ ಉತ್ತಮವಾದ ಉತ್ತರವು ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ಸಿಗುವುದಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೀವಿ, ನೀವು ನೋಡಿ ಓದ್ತಿನದನ್ನ, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ, ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದ ನೆಲೆಗೊಳಿಸಿದೆನು, ನಿನ್ನ ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ವಚನ 15, ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ವಚನ 16, ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯೇ, ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡುವೆನು. ಅದೇ ರೀತಿಯಾಗಿ ವಚನ 14 ನೀವು ಗಮನ ಇಡಿ. ಅಲ್ಲಿ ಏನು ಹೇಳುತ್ತಂದರೆ, ನೀನು ತೆರೆದ ಅಂದರೆ ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ, ಯು ಆರ್ ಅನಾಯಿಂಟೆಡ್ ಗಾರ್ಡಿಯನ್ ಚೆರೂಬ್. ಈ ಅನಾಯಿಂಟೆಡ್ ಅನ್ನೋದಕ್ಕೆ ಹಿಬ್ರಿಯ ಪದ ಮಿಂಶೆಕ್. ಅದರ ಅರ್ಥ ಏನು ಅಂದರೆ, ಮಿಂಶೆಕ್ ಅಂದರೆ ಅರ್ಥ ಏನು ಅಂದರೆ ವಿಸ್ತರಿಸಿಕೊಳ್ಳುವುದು, ಹರಡಿಕೊಳ್ಳುವುದು, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಎಲ್ಲ ಕಡೆ ನಾವು ಸ್ಪ್ರೆಡ್ ಆಗುವಂಥ ಒಂದು ಅಭಿಷೇಕ. ನಾವು ನೋಡಬೇಕಾದ್ರೆ KJV ಕನ್ನಡ ಬೈಬಲ್ ಏನು ಹೇಳುತ್ತೆ ಅಂದರೆ, ಅಭಿಷೇಕಿಸಲ್ಪಟ್ಟ ಕೆರೂಬಿ ಅಂದರೆ ಅಭಿಷೇಕಿಸಲ್ಪಟ್ಟದ್ದ ಅಂದರೆ ಮಿಂಶೆಕ್ ಅಂತ ಬರುತ್ತೆ ಪ್ರಿಯರೇ. ಕರ್ತನಾಮಕ್ಕೆ ಸ್ತೋತ್ರ. ಈ ಹರಡಿಕೊಳ್ಳುವ ಅಭಿಷೇಕದ ಅರ್ಥ ಏನು? ಸ್ವಾಮಿ ನಮ್ಮ ಒಬ್ಬೊಬ್ಬರಿಗೂ ಅದನ್ನು ಕೊಟ್ಟಿದ್ದಾರೆ ಪ್ರಿಯರೇ. ನಮ್ಮ ಮೇಲಿರೋ ಅಭಿಷೇಕ, ಇವಾಗ ನಮ್ಮ ಮೇಲಿರೋ ಅಭಿಷೇಕ ಕ್ರಿಸ್ತನ ಅಭಿಷೇಕ. ಆದರೆ ಈ ಅಭಿಷೇಕ ಒಬ್ಬರಿಗೆ ಮಾತ್ರ ಕೊಡಲ್ಪಟ್ಟಿತ್ತು. ಅದು ಯಾರಂದರೆ ಲೂಸಿಫೇರನಿಗೆ ಮಾತ್ರ ಕೊಡಲ್ಪಟ್ಟಿತ್ತು. ಅವನ ಹೆಮ್ಮೆ ನಿಮಿತ್ತ ಪ್ರೈಡ್ ನಿಮಿತ್ತ ಆತನು ಪರಲೋಕದಿಂದ ದಬ್ಬಲ್ಪಟ್ಟಾಗ ಅವನಿಗೇನಾಯಿತು, ಆ ಅಭಿಷೇಕ ಅವನಿಂದ ತೆಗೆಯಲ್ಪಡಲಿಲ್ಲ. ಇವತ್ತು ಆ ಅಭಿಷೇಕ ಏನಾಗಿದೆ ಅಂದರೆ ಕಲಬೆರಿಕೆ, ಕರಪ್ಟ್ ಆಗೋಗಿದೆ. ಇವತ್ತು ಆ ಅಭಿಷೇಕವನ್ನು ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಬೇಡದಿರುವಂಥ ರಾಕ್ ಸಂಗೀತಗಳು, ಸಿನಿಮಾ ಸಂಗೀತಗಳು, ಅಶ್ಲೀಲ ಸಂಗೀತಗಳು, ಬೇರೆ ಬೇರೆ ಕತ್ತಲೆ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ಆ ಅಭಿಷೇಕವನ್ನು ಉಪಯೋಗಿಸ್ತಾ ಇದ್ದಾನೆ. ಅವನ ಅಭಿಷೇಕನ ಯಾವತ್ತೂ ಸ್ವಾಮಿ ತೆಗೀಲಿಲ್ಲ. ಆದರೆ ಇವತ್ತು ನಮ್ಮ ಮೇಲಿರೋ ಅಭಿಷೇಕ ಯಾವುದು ಅಂದರೆ ಕ್ರಿಸ್ತನ ಅಭಿಷೇಕ. 2 ಕೊರಿಂಥ 5:17 ಹೇಳುತ್ತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಅಂದರೆ ಕ್ರಿಸ್ತನಲ್ಲಿ ಅಂದರೆ ಗ್ರೀಕ್ ಅಲ್ಲಿ ಅರ್ಥ ಏನಂದರೆ ಅಭಿಷೇಕಿಸಲ್ಪಟ್ಟವನು. ಕರ್ತನಾಮಕ್ಕೆ ಸ್ತೋತ್ರ. ನಾವು ನೋಡ್ತೀವಿ ಸ್ವಾಮಿ ಏನು ಮಾಡಿದ್ರು, ಮತ್ತಾಯ 10:1 12 ಮಂದಿ ಶಿಷ್ಯರಿಗೆ ಏನು ಮಾಡಿದ್ರು, ಅಭಿಷೇಕಿಸಿ ಅಧಿಕಾರ ಕೊಟ್ಟರು. ಲೂಕ್ 10:1 ನೋಡಬೇಕಾದ್ರೆ 70 ಮಂದಿ ಶಿಷ್ಯರಿಗೆ ಅಧಿಕಾರ ಕೊಡ್ತಾನೆ. ಅದೇ ಥರ ಅಪೊಸ್ತಲರ ಕೃತ್ಯ 2:1 ನಾನು 4 ನೋಡಬೇಕಾದ್ರೆ 120 ಮಂದಿಗೆ ಶಿಷ್ಯರಿಗೆ ಏನು ಮಾಡ್ತಾರೆ, ಸ್ವಾಮಿ ಅಭಿಷೇಕಿಸ್ತಾರೆ. ಯಾಕೆ ಈ ಅಭಿಷೇಕ ನಮಗೆ ಕೊಡಲ್ಪಟ್ಟಿದೆ ಹೇಳಿ? ಸಭೆಗೆ ಕೊಡಲ್ಪಟ್ಟಿದ್ದೇವೆ, ವಿಶ್ವಾಸಿ ಮಕ್ಕಳಿಗೆ ಕೊಡಲ್ಪಟ್ಟಿದೆ ಹೇಳಿ. ಅಪೊಸ್ತಲರ ಕೃತ್ಯ 6:1 ನಾವು ನೋಡಬೇಕಾದರೆ, ಆ ದಿನಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ. ವಚನ 7 ನೋಡಬೇಕಾದ್ರೆ, ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಮತ್ತು ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳ ಹೆಚ್ಚುತ್ತಾ ಬಂತು. ಸ್ವಾಮಿ ನಮ್ಮನ್ನು ಅಭಿಷೇಕ ಮಾಡ್ತಾನೆ ಅಂದರೆ ಬೈಬಲ್ ಏನು ಹೇಳುತ್ತೆ, ದೇವರ ವಚನವನ್ನು ಧೈರ್ಯವಾಗಿ ಹೇಳುವರಾಗಿರ್ಬೇಕು ನಾವು. ಕರ್ತನಾಮಕ್ಕೆ ಸ್ತೋತ್ರ. ಅದೇ ಥರ ನಾವು ನೋಡ್ತೀವಿ, ಆ ಮಿಂಶೆಕ್ ಅಭಿಷೇಕ ಏನಿದೆಯೋ ಅದು ಹರಡಿಕೊಳ್ಳುವಂಥ ಅಭಿಷೇಕ, ವಿಸ್ತರಿಸಿಕೊಳ್ಳುವಂಥ ಅಭಿಷೇಕವಾಗಿದೆ. ಆದರೆ ಸೈತಾನ ಏನು ಮಾಡ್ಕೋತಾನೆ, ಅದನ್ನು ಕಲಬೆರಕೆ ಕರಪ್ಟ್ ಮಾಡ್ಕೋತಾನೆ. ಸ್ವಾಮಿ ಏನು ಮಾಡ್ತಾರೆ, ತಂದೆ ದೇವರು ತನ್ನ ಮಗನಿಗೋಸ್ಕರ
ಮಗನ ಮುಖಾಂತರ ನಮ್ಮನ್ನು ಇವತ್ತು ಅಭಿಷೇಕ ಮಾಡಿದ್ದಾರೆ, ಸಭೆಯನ್ನು ಅಭಿಷೇಕ ಮಾಡಿದ್ದಾರೆ, ಸಭೆಯಲ್ಲಿ ಕೆಲಸ ಕಾರ್ಯಗಳಿಗಾಗಿ ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ಮತ್ತು ಸ್ವಾಮಿ ಹೇಳ್ತಾರೆ, ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಅಪೊಸ್ತಲ ಕೃತ್ಯ 1:8. ಯಾವಾಗ ಸಾಕ್ಷಿಗಳಾಗಿರ್ತೀವಿ, ಯಾವಾಗ ದೇವರಾತ್ಮನ ಅಭಿಷೇಕ ನಮ್ಮ ಮೇಲೆ ಬರುತ್ತೋ ಆವಾಗ ನಾವು ಸಾಕ್ಷಿಗಳಾಗಿರ್ತೇವೆ. ಅಪೊಸ್ತಲ ಕೃತ್ಯ 1:8 ಹೇಳುತ್ತೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕ್ಷಿಗಳಾಗಿರಬೇಕು ಅನ್ನೋ ಪದ ಏನಂದರೆ ಗ್ರೀಕಲ್ಲಿ ರಕ್ತಸಾಕ್ಷಿ, ಮಾರ್ಟರ್. ಅಂದರೆ ಸಾಯಲು ಸಿದ್ಧವಿರುವುದು, ಸಾಯಲು ಹೋಗುವುದು, ಅಂತಿಮವಾಗಿ ತನ್ನ ಜೀವವನ್ನು ಕ್ರಿಸ್ತನಿಗೆ ಕೊಡುವಂಥದ್ದು. ಅಂದರೆ ನಮ್ಮ ಮೇಲಿರೋ ಅಭಿಷೇಕ ಅಂಥ ಅಭಿಷೇಕ. ಇವಾಗ ಹೇಳಿ, ಅಭಿಷೇಕ ಬೇಕಾ ಹೇಳಿ? ಖಂಡಿತ ಹೇಳ್ತೀನಿ, ಅಭಿಷೇಕ ಬೇಕು ಪ್ರಿಯರೇ, ಬೇಕು. ಅಂದರೆ ಸ್ವಾಮಿ ನಮ್ಮನ್ನು ಸಾಕ್ಷಿ ಆಗಿರೋಕ್ಕೆ, ಸಭೆಯಲ್ಲಿ ಸಾಕ್ಷಿ ಆಗಿರೋಕ್ಕೆ, ನಮ್ಮ ಮನೆಗಳಲ್ಲಿ ಸಾಕ್ಷಿ ಆಗಿರೋಕ್ಕೆ, ಮತ್ತು ಅನ್ಯ ಜನಗಳ ಮಧ್ಯೆ ಇರಬೇಕಾದ್ರೆ, ನಾವು ಸಾಕ್ಷಿಗಳಾಗಿರಬೇಕಾದ್ರೆ ನಮ್ಮ ಮೇಲೆ ಅಭಿಷೇಕ ಏನಾಗಿರಬೇಕು? ನೆಲೆಗೊಂಡಿರಬೇಕು. ನಮ್ಮ ಅಭಿಷೇಕವನ್ನು ಕೆಡಿಸಿಕೊಳ್ಳಬಾರದು. 1 ಪೇತ್ರ 1:16 ಹೇಳುತ್ತೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿ ಜೀವಿಸಿ. ಕರ್ತನಾಮಕ್ಕೆ ಸ್ತೋತ್ರ. ಯಾಕಂದರೆ 2 ಕೊರಿಂಥ 2:11 ಹೇಳುತ್ತೆ, ಸೈತಾನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ದುರಾಲೋಚನೆಗಳು ನಾವು ಅರಿತವರಲ್ಲವಲ್ಲ. ಎಚ್ಚರಿಕೆ, ನಮ್ಮ ಮೇಲಿರುವ ಅಭಿಷೇಕ ಯಾವತ್ತೂ ವ್ಯಾಪಾರ ಮಾಡಬಾರ್ದು. ಅಂದರೆ ಕೆಟ್ಟತನಕ್ಕೆ ಬಳಸಬಾರ್ದು. ಸೈತಾನನೇನು ಮಾಡ್ದ? ಹೆಮ್ಮೆ ಪಟ್ಟ, ದೇವರಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡ. ಅಂದರೆ ಪರಲೋಕದ ಒಂದು ಇದರಿಂದ ಅವನ್ನ ಕೆಳಗೆ ದಬ್ಬಿದ್ರು. ಯಾವಾಗ ಹೆಮ್ಮೆ, ಪ್ರೈಡ್ ನಮ್ಮನ್ನು ಆಳುತ್ತೋ ಅಭಿಷೇಕ ನಮ್ಮನ್ನು ಬಿಟ್ಟು ಹೋಗುತ್ತೆ, ನಮ್ಮ ಅಭಿಷೇಕ ಕಲಬೆರಕೆ ಆಗೋಗುತ್ತೆ. ಪ್ರಿಯರೇ, ಎಚ್ಚರಿಕೆ ವಹಿಸೋಣ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಭಿಷೇಕ ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ದೇವರ ಬಲವಾಗಿದ್ದು, ದೇವರ ಸಾಮರ್ಥ್ಯವಾಗಿರುವಂಥ ಅಭಿಷೇಕ ನಮ್ಮ ಮೇಲಿರೋದು. ನೋಡ್ತಾ ಇರೋ ಒಬ್ಬೊಬ್ಬರ ಮೇಲಿರುವಂಥದ್ದು. ಈ ಸಮಯದಲ್ಲಿ ಈ ಅಭಿಷೇಕನ ಹೊಂದ್ಕೊಂಡಾದ್ಮೇಲೆ ನೀವು ಯಾವ ರೀತಿ ಇರ್ತೀರೋ ಸಭೆಯಲ್ಲಿ, ಅದನ್ನು ಮಾತನಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ನನ್ನ ಸಭೆ, ನಾನು ಯಾವ ರೀತಿ ಕಾರ್ಯ ಮಾಡಬೇಕು. ಸ್ವಾಮಿ ಏನು ಹೇಳ್ತಾರೆ? ಮತ್ತಾಯ 16:18, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹಲ್ಲೆಲೂಯಾ. ಅದೇ ಥರ ವಚನ 19 ಹೇಳ್ತಾರೆ, ಪರಲೋಕದ ಬೀಗದ ಕೈಗಳು ನಿಮಗೆ, ಅಂದರೆ ಸಭೆಗೆ ನಾನು ಕೊಟ್ಟಿದ್ದೇನೆ. ಸಭೆಗೆ ಅಂದರೆ ಸಭೆಯಲ್ಲಿರೋ ಒಬ್ಬೊಬ್ಬರಿಗೂ ಆ ಅಧಿಕಾರನ ಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಮನೆಯವರು ಕರ್ತನಿಗೋಸ್ಕರ ಸೇವೆ ಮಾಡುವೆವು. ಹಲ್ಲೆಲೂಯಾ. ನಮ್ಮ ಮೇಲಿರೋ ಅಭಿಷೇಕ ಏನಾಗುತ್ತೆ ಗೊತ್ತಾ? ನಾವು ಮತ್ತು ನಮ್ಮ ಮನೆಯವರು ಎಲ್ಲರೂ ದೇವರನ್ನು ನಾವು ಆರಾಧಿಸೋರಾಗಿರ್ತೀವಿ, ಸೇವೆ ಮಾಡೋರಾಗಿರ್ತೀವಿ. ಸಭೆ ಎಂದರೇನು? ವಾಟ್ ಈಸ್ ಚರ್ಚ್? ಮತ್ತಾಯ 21:13 ಹೇಳುತ್ತೆ, ಪ್ರಾರ್ಥನಾಲಯ ಅಂದರೆ ಪ್ರಾರ್ಥನೆ ಮಾಡುವಂಥ ಸ್ಥಳ. ಅದು ಇವತ್ತೇನಾಗಿದೆ ಗೊತ್ತಾ? ಕಳ್ಳರ ಗವಿಯಾಗಿದೆ. ಕೆಲವು ಸಲ ನಾವುಗಳೇನು ಮಾಡ್ತೀವಿ ಗೊತ್ತಾ? ನಾವು ಎಲ್ಲವನ್ನು ಒಪ್ಕೋತೀವಿ, ಪಾಪ ಅರಿಕೆ ಮಾಡ್ತೀವಿ, ಎಲ್ಲವನ್ನು ಇದು ಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಂಡಾದಮೇಲೆ ದೇವರನ್ನು ಮರೆತು ಬಿಡ್ತೀವಿ, ದೇವರಿಗೋಸ್ಕರ ಕೆಲಸ ಮಾಡೋದನ್ನು ಮರೆತು ಬಿಡ್ತೀವಿ. ಮತ್ತು ಹಳೇ ಒಂದು ಕಾರ್ಯದಲ್ಲಿ ನಾವೇನು ಮಾಡ್ತೀವಿ? ಹೊಟ್ಟೋಗ್ತೀವಿ. ಸಭೆ ಅನ್ನೋದು ಗ್ರೀಕ್ ಭಾಷೆಯಲ್ಲಿ ಏನು ಎಕ್ಲೆಸಿಯಾ ಅಂತ ಹೇಳುತ್ತೆ, ಅಂದರೆ ಸೇರುವಂಥ ಜಾಗವಾಗಿದೆ. ನಾವೆಲ್ಲ ಒಟ್ಟಾಗಿ ಬಂದು ಸೇರುವಂಥ ಜಾಗವಾಗಿದೆ. ಪ್ರಿಯರೇ, ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ನನ್ನ ಪ್ರಶ್ನೆ, ನೋಡ್ತಾ ಇರೋರಿಗೆ ನನ್ನ ಪ್ರಶ್ನೆ, ಸಭೆಯನ್ನು ಕಟ್ಟಲು ಪಾಸ್ಟರ್ ಮತ್ತು ಅವರು ಮನೆಯವರು ಮಾತ್ರನಾ, ಅಥವಾ ನನ್ನ ಪಾಲೇನಾರು ಇದೆಯಾ? ಬೈಬಲ್ ಏನು ಹೇಳುತ್ತೆ ನಾವು ನೋಡೋಣ. ಇಲ್ಲ ಪ್ರಿಯರೇ, ಸಭಾಪಾಲಕರು ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಆತ್ಮಿಕವಾಗಿ ನಮ್ಮನ್ನು ನಡೆಸೋದು, ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮನ್ನು ತಿದ್ದಿ ಕ್ರಮಬದ್ಧವಾಗಿ ಯೇಸು ಸ್ವಾಮಿ ಬರೋ ತನಕ ನಮ್ಮನ್ನು ಕಾದು ನಡೆಸುವಂಥ ಕೆಲಸ ಅವ್ರದ್ದಾಗಿರುತ್ತೆ. ಇಲ್ಲಿ ಎಫೆಸರ್ 4:11 ಏನು ಹೇಳುತ್ತೆ ನೋಡುವ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಎಲ್ಲಿ? ಸಭೆಯೊಳಗೆ. ಈ 5 ಸೇವೆಗಳು ಸಭೆಯಲ್ಲಿ ಇರಬೇಕು. ಅದು ಯಾರು? ಸಭಾಪಾಲಕರ ಅಡಿಯಲ್ಲಿ ಇವರು ಬರೋರಾಗಿರಬೇಕು. ಕರ್ತನಾಮಕ್ಕೆ ಸ್ತೋತ್ರ. ವಚನ 14 ನಾವು ನೋಡುವ, ಏನಕ್ಕೆ ಸಭಾಪಾಲಕರು ನಮ್ಗೆ ಕೊಡಲ್ಪಡುತ್ತೆ ಅಂದರೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗೋದಕ್ಕೋಸ್ಕರ ಸಭಾಪಾಲಕರು ಮತ್ತು ಎಲ್ಲ 5 ಸೇವೆಗಳು ಸಭೆಯೊಳಗೆ ಕೊಡಲ್ಪಟ್ಟಿದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅಂದರೆ ಇವರನ್ನು ಅನುಗ್ರಹಿಸಿದ್ದಾರೆ. ಈ 5 ಸೇವೆ ನಾನು ನೋಡ್ತಾ ಇರೋ, ಇವಾಗ ನೋಡ್ತಾ ಇರೋ ನೀವು ಸಭೆಯವರು, ಈ 5 ಸೇವೆ
ಪ್ರತಿಯೊಬ್ಬರು ಕೊಡಲ್ಪಟ್ಟಿದೆ. ಅದಕ್ಕಾಗಿ ನೀವು ಪ್ರಾರ್ಥಿಸೋರಾಗಿರಬೇಕು. ನಿಮ್ಮ ಸೇವೆಯ ಏನು ಕರುವಿಕೆ ಇದೆ, ಕಾಲಿಂಗ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋರಾಗಿರಬೇಕು. ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ, ಕೆಲವರಿಗೆ ಸಭೆಯಲ್ಲಿ ಕೆಲಸ ಮಾಡುವಂಥ ಕರುವಿಕೆ ಇರುತ್ತೆ. ಕೆಲಸ ಮಾಡುವಂಥದ್ದು ಅದು ಎಲ್ಲಿದೆ ಅಂತ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. 1 ಕೊರಿಂಥ 12:28 ನೀವು ನೋಡಿ. ಅಲ್ಲಿ ನೀವು ನೋಡಬೇಕಾದ್ರೆ ಅನೇಕ ಸೇವೆಗಳು ಹೇಳ್ಪಟ್ಟಿದೆ. ಅದರಲ್ಲಿ ಒಂದು ಸೇವೆ ಏನಂದರೆ ಕಾರ್ಯನಿರ್ವಹಣಾ ಜ್ಞಾನವನ್ನು ಇಂಗ್ಲೀಷ್ ಹೇಳುತ್ತೆ ಹೆಲ್ಪ್ಸ್. ಅಂದರೆ ಸಭಾಪಾಲಕರ ಅಡಿಯಲ್ಲಿದ್ದು ಪ್ರತಿಯೊಂದನ್ನು ಕೆಲಸ ಮಾಡೋರಾಗಿರಬೇಕು. ಅವ್ರು ಹೇಳುವಂಥ ಒಂದೊಂದನ್ನು ಏನು ಮಾಡಬೇಕು, ಕ್ರಮಬದ್ಧವಾಗಿ ನಾವು ಮಾಡೋರಾಗಿರಬೇಕು. ಅದು ಆರಾಧನೆ ಒಂದು ತಂಡವಾಗಿರ್ಬೋದು, ವರ್ಷಿಪ್ ಟೀಮ್ ಆಗಿರ್ಬೋದು, ಸಂಡೇ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅಥವಾ ಸಭೆಯನ್ನು ಕ್ರಮಬದ್ಧವಾಗಿ ಗೂಡಿಸಿ ಎಲ್ಲವನ್ನು ಕ್ರಮವಾಗಿ ಇಡುವಂಥ ಒಂದು ಸೇವೆ ಆಗಿರ್ಬೋದು. ಪ್ರತಿಯೊಂದನ್ನು ನಿಮ್ಮ ಸಭಾಪಾಲಕರ ಒಂದು ಆಲೋಚನೆಯಂತೆ ಮಾಡೋರಾಗಿರಬೇಕು. ಅದೇ ಹೆಲ್ಪ್ಸ್. ಎಲ್ಲರೂ ಕರೆಯಲ್ಪಟ್ಟಿರ್ತಾರೆ, ಎಲ್ಲರೂ ಅಭಿಷೇಕಿಸಲ್ಪಟ್ಟಿರ್ತಾರೆ. ನಾನು ಹೇಳಲ್ಲ, ಈ 5 ಕರುವಿಕೆ ಏನಿದೆ ಮತ್ತು ಹೆಲ್ಪ್ ಸಹಾಯ ಮಾಡುವಂಥವ್ರು ಯಾರು ಇದ್ದಾರೋ ಅವರು ಅಭಿಷೇಕಿಸಲ್ಪಟ್ಟವರು. ಬರೀ ನಾವು 5 ಸೇವೆ ಏನಿದೆ ಅದು ಮಾತ್ರ ಅಭಿಷೇಕಿಸಲ್ಪಟ್ಟಿಲ್ಲ. ಹೆಲ್ಪ್ ಮಾಡ್ತಾರಲ್ಲ ಅವರು ಅಭಿಷೇಕಿಸಲ್ಪಟ್ಟವರಾಗಿರಬೇಕು. ಕಸ ಗೂಡಿಸ್ತಾರಲ್ಲ ಚರ್ಚಲ್ಲಿ ಅವರು ಅಭಿಷೇಕಿಸಲ್ಪಟ್ಟವರಾಗಿರಬೇಕು. ಸಂಡೇ ಸ್ಕೂಲ್ ಮಾಡೋರು ಅಭಿಷೇಕಿಸಲ್ಪಟ್ಟವರಾಗಿರಬೇಕು. ಮತ್ತು ನಾನು ಎಚ್ಚರಿಕೆಯಿಂದ ಮಾತನ್ನು ಹೇಳ್ತಾ ಇದ್ದೀನಿ. ಸಭೆಯಲ್ಲಿ ಇರುವಂಥ ಆರಾಧನೆ ತಂಡದ ಗುಂಪಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆ ಜೀವಿತ ಇಲ್ಲದೆ ಬಂದು ಮೈಕ್ ಹಿಡ್ಕೊಳ್ಳೋದಾಗಲಿ ಮತ್ತು ವಾದ್ಯಗಳನ್ನು ಬಾರಿಸೋದಾಗಲಿ ನುಡಿಸುವುದಾಗಲಿ ನೀವು ಮಾಡಿಕೂಡ್ದು. 1 ಗಂಟೆ ಕಾಲ ಆದರೂ ಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕದ ನೆಲೆಗೊಂಡವರಾಗಿ ಬಂದು ಸಭೆಯೊಳಗೆ ನೀವು ಕಾರ್ಯ ಮಾಡೋರಾಗಿರಬೇಕು. ಕ್ರಮಬದ್ಧವಾಗಿರಬೇಕು. ಯಾಕಂದರೆ ಸತ್ಯವೇದ ಕ್ರಮಬದ್ಧವಾಗಿರುವಂಥ ಒಂದು ಕಾರ್ಯವಾಗಿದೆ. ಕರ್ತನಾಮಕ್ಕೆ ಸ್ತೋತ್ರ. ಯಾಕಂದರೆ ನಮ್ಮನ್ನು ದೇವರು ಏನಕ್ಕೆ ಇದು ಮಾಡಿದ್ದಾರೆ ಹೇಳಿ. ಪ್ರಕಟಣೆ 5:10 ಏನು ಹೇಳುತ್ತೇಳಿ, ಅವರನ್ನು ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿ ಮಾಡಿದ್ದೆ ಅಂತ ಹೇಳುತ್ತೆ. ಕರ್ತನಾಮಕ್ಕೆ ಸ್ತೋತ್ರ. ಅಂದರೆ ರಾಜ್ಯವನ್ನಾಗಿ ಅಂದರೆ ಏನಂದರೆ ಯೇಸುವಿನ ನಾಮದಲ್ಲಿ ನಾವು ಆಳುವವರು, ಮತ್ತು ಯಾಜಕರಂದರೆ ದೇವರಿಗೆ ನಾವು ಸೇವೆ ಮಾಡುವವರು, ಆರಾಧಿಸುವವರು, ಆತನ ಕಾರ್ಯಗಳನ್ನು ಚಿತ್ತಗಳನ್ನು ಮಾಡುವವರಾಗಿದ್ದೇವೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅಂದರೆ 2 ಕೊರಿಂಥ 4:1 ಹೇಳುತ್ತೆ, ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ. 1 ಪೇತ್ರ 5:5 ಹೇಳುತ್ತೆ, ಯೌವನಸ್ಥರೇ, ಗಮನ ಇಡಿ, ಸಭೆಯಲ್ಲಿರುವಂಥ ಯೌವನಸ್ಥರೇ, ನಿಮ್ಮ ಕೆಲಸ ಏನು ಗೊತ್ತಾ, ಎಲ್ಲ ಕ್ರಮಬದ್ಧವಾಗಿ ಕಾರ್ಯ ಮಾಡೋರಾಗಿರಬೇಕು. ನೀವು ಇಲ್ಲಿ ಏನು ಹೇಳ್ತಾ ಇದೆ, 1 ಪೇತ್ರ 5:5, ಯೌವನಸ್ಥರೇ, ಸಭೆಯಲ್ಲಿರುವಂಥ ಯೌವನಸ್ಥರೇ. ಅದೇ ರೀತಿಯಾಗಿ ಹಿರಿಯರಿಗೆ ಏನಾಗಿರುತ್ತೆ, ಅಧೀನರಾಗಿರ್ರಿ. ಹಿರಿಯರಂದ್ರೆ ಯಾರು? ನಿಮ್ಮ ಸಭಾಪಾಲಕರು, ನಿಮ್ಮಲ್ಲಿರುವಂಥ ಡೀಕನ್ಸ್ಗಳು, ಮತ್ತು ನಿಮಗಿಂತ ಮೇಲೆ ನೇಮಿಸಲ್ಪಟ್ಟಂಥ ಅಧಿಕಾರವುಳ್ಳವರಿಗೆ ಏನಾಗಿರಬೇಕು, ಅವರಿಗೆ ಅಧೀನರಾಗಿ ಅಂದರೆ ನೀವು ಒಂದು ದಾಸನಾಗಿ ಇರೋದಲ್ಲ. ಅಧೀನರು ಅಂದರೆ ಅವ್ರು ಹೇಳುವಂಥ ಒಂದೊಂದು ಕಾರ್ಯಗಳು ನೀವು ತಪ್ಪದೆ ಮಾಡೋರಾಗಿರಬೇಕು. ಅದು ಸಭಾ ಕಾರ್ಯಗಳಲ್ಲಿ. ಕರ್ತನಾಮಕ್ಕೆ ಸ್ತೋತ್ರ. ಅವಾಗಲೇ ಹೇಳ್ದಂಗೆ ಎಲ್ಲ ಕಾರ್ಯಗಳು ಏನಾಗಿರಬೇಕು, ನಿಮ್ಮ ಸಭಾಪಾಲಕರ ಆಲೋಚನೆಯಂತೆ ಕಾರ್ಯ ಆಗಿರಬೇಕು. ನೀವು ಸಭಾಪಾಲಕರಿಗೆ ಯೋಜನೆ ಹೇಳೋದಲ್ಲ, ನಾವು ಹಿಂಗೆ ಮಾಡೋಣ, ಕ್ರಿಸ್ಮಸ್ ಹಬ್ಬ ಬಂದಾಗ ಹಿಂಗೆ ಮಾಡೋಣ, ನೀವು ಹೇಳೋದಲ್ಲ. ಅವರು ದೇವರಿಂದ ಹೊಂದಿಕೊಂಡು ನೀವು ಯಾವ ಥರ ಮಾಡಬೇಕು ಅಂತೇಳಿ ನಿಮಗೆ ಹೇಳಬೇಕಾದ್ರೆ ನೀವು ಅವ್ರು ಹೇಳಿರೋಂಥ ಒಂದು ಏನು ಆರ್ಡ್ರ್ ಕೊಟ್ಟಿರ್ತಾರೋ ಆ ಕ್ರಮಬದ್ಧವಾಗಿ ನೀವು ಅದನ್ನು ಮಾಡೋರಾಗಿರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಇಬ್ರಿಯ 13:17 ಏನು ಹೇಳುತ್ತೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಪ್ರೈಸ್ ದ ಲಾರ್ಡ್, ಅವರಿಗೆ ಅಧೀನರಾಗಿರ್ರಿ, ಅವರ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕ್ರಿಸ್ತನ ಸಭೆ ಅಂದರೆ ಏನು ಪ್ರಿಯರೇ? ಕ್ರಿಸ್ತನ ಸಭೆ ಅಂದರೆ ಏನು? ಎಫೆಸ 1:22 ಹೇಳುತ್ತೆ, ಏನಂದರೆ ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ನಿಮ್ಮ ಸಭೆಗೆ ಎಲ್ಲೆಲ್ಲಿ ಭಾನುವಾರದ ಕೂಡಿ ಸಭೆಯಾಗಿ ಆರಾಧನೆ ಮಾಡ್ತಾರೋ ಆ ಸಭೆಗೆ ಯೇಸು ಸ್ವಾಮಿ ಶಿರಸ್ಸು, ಹೆಡ್, ತಲೆಯಾಗಿದ್ದಾನೆ. ಅದ್ರ ಕೆಳಗೆ ಬರೋರು ನಿಮ್ಮ ಸಭಾಪಾಲಕರು. ಅವರ ಮಾತುಗಳನ್ನು ಚಾಚು ತಪ್ಪದೆ ಕೇಳೋರಾಗಿರಬೇಕು ಪ್ರಿಯರೇ. ಭಯಭಕ್ತಿಯಿಂದ ನಾವು ಕಾರ್ಯ ಮಾಡೋರಾಗಿರಬೇಕು. ಯಾಕಂದರೆ ದೇವರು ಅಂದರೆ ಯೇಸು ಸ್ವಾಮಿ ಆ ಸಭೆಗೆ ತಲೆಯಾಗಿದ್ದಾನೆ. ಮತ್ತು ವಚನ 23 ನೋಡಿ, ಸಭೆಯು ಆತನ ದೇಹವಾಗಿದೆ.
ಆತನ ತಲೆ ಅಂದರೆ ನಾವುಗಳೆಲ್ಲ ಸಭೆಯಾಗಿ ನಾವೇನಾಗಿದೆ, ದೇಹವಾಗಿದ್ದೀವಿ, ಅಂದರೆ ಒಂದಾಗಿದ್ದೀವಿ. ಆ ಒಂದು ಪ್ರೀತಿಯಲ್ಲಿ ನಾವು ಹೋಗೋರಾಗಿರಬೇಕು. ಗಲಾತ್ಯ 5:22-23 ಹೇಳುವಂಥ ಎಲ್ಲ ಫಲಗಳಿಂದ ನಾವು ತುಂಬಲ್ಪಟ್ಟವರಾಗಿರಬೇಕು. ಫ್ರೂಟ್ಸ್ ನಮ್ಮಲ್ಲಿ ಕಾರ್ಯ ಮಾಡಬೇಕು, ದೇವರಿಗೆ ನಾವು ಪ್ರತಿಬಿಂಬಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಎಫೆಸ 4:12 ಹೇಳುತ್ತೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಮತ್ತು ಸೇವೆಗೋಸ್ಕರವೂ ಸಭೆಯನ್ನು ಕೊಟ್ಟನು. ಯಾರಿಗೆ? ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಮತ್ತು ಸೇವೆಗೋಸ್ಕರ ಸಭೆಯನ್ನು ಕೊಟ್ಟಿದ್ದಾರೆ, ಸಭಾಪಾಲಕರನ್ನು ಕೊಟ್ಟಿದ್ದಾರೆ. ಅವರ ಅಡಿಯಲ್ಲಿ ನಾವು ಕಾರ್ಯ ಮಾಡೋರಬೇಕು. ನಮ್ಮ ಮೇಲಿರೋ ಅಭಿಷೇಕ ಕ್ರಿಸ್ತನ ಅಭಿಷೇಕ, ವಿಸ್ತರಿಸಿಕೊಳ್ಳುವ ಅಭಿಷೇಕ, ಮತ್ತು ಯಾವ ಇದಕ್ಕೂ ಕರಪ್ಟ್ ಆಗದೇ ಇರುವಂಥದ್ದು, ಕಲಬೆರಕೆ ಆಗದೇ ಇರುವಂಥ ಅಭಿಷೇಕ ನಮ್ಮ ಮೇಲಿರೋ ಅಭಿಷೇಕ. ಅದಕ್ಕೋಸ್ಕರ ಯಾವಾಗ ಕೆಲವು ಸಲ ನಾವು ಸಭಾಪಾಲಕ್ಕೆ ವಿರುದ್ಧವಾಗಿ ಮಾತನಾಡ್ತೀವಿ, ಅವರ ಗೊತ್ತಿಲ್ಲದಂಗೆ ಹಿಂದೆ ಮುಂದೆ ಮಾತನಾಡ್ತೀವಿ, ಅಂಥ ಸಮಯದಲ್ಲಿ ನಮ್ಮ ಅಭಿಷೇಕನ ನಾವೇನು ಮಾಡ್ತಾಯಿದ್ದೀವಿ? ಕಲಬೆರಕೆ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ. ಎಚ್ಚರ ವಹಿಸಿ ಸಭೆ, ಎಚ್ಚರ ವಹಿಸಿ. ನಾನು ಹೇಳ್ತೀನಿ, ಇದು ನೀವು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಚ್ಚರ ವಹಿಸಿ. ಯಾಕಂದರೆ ನಿಮ್ಮ ಸಭೆಗೆ ಯೇಸು ಸ್ವಾಮಿ ತಲೆಯಾಗಿದ್ದಾನೆ. ಮತ್ತು ಕೊಲೊಸ್ಯ 1:18 ಹೇಳುತ್ತೆ, ಸಭೆ ಎಂಬ ದೇಹಕ್ಕೆ ಆತನೇ ಶಿರಸ್ಸು. ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ಸಭೆಗೆ ಯೇಸು ಸ್ವಾಮಿ ಏನಾಜ್ಞೆ ಕೊಟ್ಟಿದ್ದಾನೆ? ಏನಾಜ್ಞೆ ಕೊಟ್ಟಿದ್ದಾನೆ ಸಭೆಗೆ? ಇವತ್ತು ಸಭೆಯಲ್ಲಿರುವಂಥವ್ರು ಒಬ್ಬರು ಒಂದು ಆತ್ಮ ಆದಾಯ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ? ಇಷ್ಟ ಇಲ್ಲ, ಭಾರ ಇಲ್ಲ, ನಶಿಸಿ ಹೋಗ್ತಾರೋ ಆತ್ಮಗಳ ಭಾರ ಇಲ್ಲ. ನಿಮ್ಮ ಅಕ್ಕಪಕ್ಕ ಇರುವಂಥ ನಶಿಸಿ ಹೋಗ್ತಾರೋ ಪ್ರಾಣಗಳಿಗೆ, ಸೋಲ್ಗಳಿಗೆ ನಿಮಗೆ ಭಾರ ಇಲ್ಲದೆ ಇರೋದು, ಪ್ರಾರ್ಥನೆ ಜೀವಿತ ಸತ್ತೋಗಿರೋದು. ಮತ್ತಾಯ 28:19 ಸ್ವಾಮಿ ಸಭೆಗೆ ಏನು ಹೇಳ್ತಾ ಇದ್ದಾರೆ? ಆದ ದಿನದ ಹೊರಟೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಡಿಸೈಪಲ್ ಆಗಿ ಮಾಡಿ ಅಂತ ಹೇಳುತ್ತೆ. ನಿಮ್ಮ ಸಭೆ ಶಿಷ್ಯರನ್ನಾಗಿ ಮಾಡುವಂಥ ಸಭೆಯಾಗಿ ಮಾರ್ಪಡಲಿ. ಮತ್ತು ನೀವುಗಳು ನಿಮ್ಮ ಸಭಾಪಾಲಕರ ದರ್ಶನ, ಅಂದರೆ ನಿಮ್ಮ ಪಾಸ್ಟರ್ಗೆ ಒಂದು ವಿಷನ್ ಇರುತ್ತೆ, ದರ್ಶನ ಇರುತ್ತೆ, ಅದರ ಅಡಿ ನೀವು ಕೆಲಸ ಮಾಡೋರಾಗಿರಬೇಕು. ಅವರ ದರ್ಶನ ಬಿಟ್ಟು ಬೇರೆ ಏನೇ ಸಭೆ ಬಂದರೂ ಅಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜ್ಞಾನೋಕ್ತಿ 29:18, Proverbs 29:18 ಸೇಸ್ ಏನು ಹೇಳ್ತಂದರೆ, ದರ್ಶನವಿಲ್ಲದಿರುವಲ್ಲಿ ಜನರು ನಾಶವಾಗ್ತಾರೆ. ಅದಕ್ಕೋಸ್ಕರ ಸಭೆ ಕಟ್ಟೋದಕ್ಕೆ ನಿಮ್ಮ ಸಭಾಪಾಲಕರಿಗೆ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ, ಕ್ರಮ ಕೊಟ್ಟಿದ್ದಾರೆ. ಈ ರೀತಿ ಕಾರ್ಯಗಳನ್ನು ಮಾಡಬೇಕು. ಅದರಲ್ಲಿ ಸಭೆಯಲ್ಲಿರುವ ಹಿರಿಯರು ಕೆಲಸ ಮಾಡೋರಾಗಿರಬೇಕು, ಮತ್ತು ಯೌವನಸ್ಥರು ಕೆಲಸ ಮಾಡೋರಾಗಿರಬೇಕು. ಯೌವನಸ್ಥ ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ನೀವು ತೊಡಗಿಸ್ಕೊಳ್ಳೋರಾಗಿರಬೇಕು. ನಾನು ಹೇಳಲ್ಲ, ಹೆಣ್ಣು ಮಕ್ಕಳು ನೀವು ದೊಡ್ಡವರಾಗಿರಿ ಚಿಕ್ಕವರಾಗಿರಿ, ನಿಮ್ಮ ಮೇಲೂ ಅದೇ ಅಭಿಷೇಕ ಇರೋದು. ಅದ್ಯಾವುದು? ಕ್ರಿಸ್ತನ ಅಭಿಷೇಕ, ಎಲ್ಲ ಕಡೆ ಹರಡುವಂಥ ಅಭಿಷೇಕ, ಮತ್ತು ಎಲ್ಲ ಕಡೆ ನೀವು ಪಸರಿಸುವಂಥ, ಪರಿಮಳವನ್ನು ಬೀರುವಂಥ ಅಭಿಷೇಕ ನಿಮ್ಮ ಮೇಲಿರುವಂಥ ಅಭಿಷೇಕ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಸಭೆಯಲ್ಲಿರುವ ನೀವುಗಳು ಯಾವ ರೀತಿ ಇರ್ತೀರಾ? ಬೈಬಲ್ ಪ್ರಕಾರ ಅಪೊಸ್ತಲ ಕೃತ್ಯದಲ್ಲಿರುವಂಥ ಸಭೆ ಯಾವ ಥರ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲ ಕೃತ್ಯ 4:32-37 ವಚನ ನೋಡಬೇಕಾದ್ರೆ ಅಲ್ಲಿ ಮೊದಲನೇದೇ ಅವ್ರು ಹೆಂಗಿದ್ರು ಅಂದರೆ, ನಂಬಿದ ಮಂಡಳಿಯವರು ಹೃದಯವು ಪ್ರಾಣವು ಒಂದೇ ಆಗಿತ್ತು. ಅಂದರೆ ಏನು? ಹೃದಯವು ಪ್ರಾಣವು ಒಂದೇ ಆಗಿತ್ತು. ಅರ್ಥ ಏನು ಗೊತ್ತಾ? ನಿಮ್ಮ ಸಭಾಪಾಲರೊಟ್ಟಿಗೆ ನಿಮ್ಮ ಹೃದಯವು ಪ್ರಾಣವು ಒಂದಾಗಿ ಕೆಲಸ ಮಾಡಬೇಕು. ಆವಾಗ ನಾವೇನು ಮಾಡ್ತೀವಿ ಗೊತ್ತಾ? ಐಕ್ಯ ಅನ್ಯೋನ್ಯತೆ ನೋಡೋರಾಗಿರ್ತೇವೆ. ಮತ್ತು ಯಾವುದೊಂದನ್ನು ಸ್ವಂತವಾದದ್ದೊಂದು ಹೇಳಿಲ್ಲ. ಇವತ್ತು ನಾವೇನು ಮಾಡ್ತಿರ್ತೀವಿ? ನಾನು ಕೊಟ್ಟಿದ್ದು ಸಭೆಗೆ, ನಾನು ಅದು ಕೊಟ್ಟಿದ್ದೆ, ಇದು ಕೊಟ್ಟೆ ಹೇಳ್ಬೇಡಿ. ನೀವು ಆ ಥರ ಹೇಳ್ಬೇಕಾದ್ರೆ ಖಂಡಿತ ಹೇಳ್ತೀನಿ, ನಿಮ್ಮ ಆಶೀರ್ವಾದ ನೀವು ಕಳ್ಕೊತಾ ಇದ್ದೀರ ಅಂತ ಅರ್ಥ. ನೀವು ಏನು ಕೊಟ್ಟಿದ್ರು ಅದು ದೇವರು ಕೊಟ್ಟಿದ್ದೀನಿ ಅಂತೇಳಿ, ದೇವರು ಅದು 100% ನಿಮಗೆ ಕೊಡೋನಾಗಿರ್ತಾನೆ. ಸಭೆಯನ್ನು ಅಭಿವೃದ್ಧಿ ಮಾಡೋನಾಗಿರ್ತಾನೆ. ಆತ್ಮಗಳನ್ನು ಆದಾಯ ಮಾಡೋಕ್ಕೆ ನಿಮಗೆ ಸಹಾಯ ಮಾಡೋನಾಗಿರ್ತಾನೆ. ಕರ್ತನಾಮಕ್ಕೆ ಸ್ತೋತ್ರ. ಅದೇ ಥರ ಮತ್ತು ಆ ಸಮಯದಲ್ಲಿ ಶಿಷ್ಯರು ಏನು ಮಾಡ್ತಾಯಿದ್ರು? ಎಲ್ಲ ವಿಶ್ವಾಸಿ ಮಕ್ಕಳು ಯೇಸು ಸ್ವಾಮಿ ಜೀವಿಸಿರುವನೆಂದು ಏನು ಮಾಡ್ತಿದ್ರು? ಸಾಕ್ಷಿ ಹೇಳ್ತಾಯಿದ್ರು. ಈಸ್ ಅಲೈವ್, ಯೇಸು ಸ್ವಾಮಿ ಜೀವದಿಂದಿದ್ದಾನೆ ಅಂತ ಎಲ್ಲರಿಗೂ ಸಾಕ್ಷಿ ಹೇಳ್ತಿದ್ರು. ಈ ಸಭೆ ನೋಡ್ತಾ ಇರೋಂಥ ಈ ಸಭೆ ಪ್ರತಿಯೊಬ್ಬರಿಗೂ ಸಾಕ್ಷಿ ಹೇಳೋರಾಗಿರಬೇಕು. ಮತ್ತು ನೊಂದಿರುವಂಥ ಈ 8 ತಿಂಗಳಿಂದ ಹೋಗಿರುವಂಥ ಹೋರಾಟ, ಕಣ್ಣೀರು, ನೋವು, ಭಯ, ಈ ಭೀತಿಯಿಂದ ಅವರನ್ನು ನೀವೇನು ಮಾಡಬೇಕು? ಯೇಸು ಸ್ವಾಮಿ ಜೀವದಿಂದಿದ್ದಾನೆ, ಸಹಾಯ ಮಾಡ್ತಾನೆ ಪ್ರೇಯರೇ ಅಂತ ನೀವು ಹೇಳಿ ಅವ್ರಿಗೋಸ್ಕರ ಪ್ರೇಯರ್ ಮಾಡೋರಾಗಿರಬೇಕು. ನಾನು ಹೇಳಲ್ಲ, ಇಲ್ಲಿರೋ ಒಬ್ಬೊಬ್ಬರು ಕೋವಿಡ್ಗೆ ಎದುರುವಂಥವರಲ್ಲ. ಯಾಕಂದರೆ ಈ ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರೋವನು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ. ಅಂದರೆ ಅರ್ಥ ಏನು ಅಂದರೆ, ಕೋವಿಡ್ಗಿಂತ ಡೇವಿಡ್ಗಳು ಹೆಚ್ಚಿನವರು. ಅಂದರೆ ಡೇವಿಡ್ ಸಿಕ್ಕವನಾಗಿದ್ದರೂ ಗೊಲಿಯಾತನನ್ನು ಬಡಿದು
ಸಾಯಿಸಿದವನು ಆ ಅಭಿಷೇಕ ನಿಮ್ಮಲ್ಲಿದೆ. ಹಲ್ಲೆಲೂಯಾ. ಕ್ರಿಸ್ತನ ಅಭಿಷೇಕ ನಿಮ್ಮಲ್ಲಿದೆ. ಕರ್ತನಾಮಕ್ಕೆ ಸ್ತೋತ್ರ. ಅದೇ ಥರ ಬಹಳ ದಯೆ ಅವರ ಮೇಲಿತ್ತು. ಯಾವಾಗ ಸಭೆ ಒಂದಾಗಿ ಕೂಡಿ ಬರುತ್ತೋ, ಒಂದು ಮನದಿಂದ ಕೂಡಿ ಬರುತ್ತೋ, ಸಭಾಪಾಲಕರು ಅವರ ಸಂಸಾರಗಳ ಒಟ್ಟಿಗೆ ನೀವೆಲ್ಲ ಬೆರೆತು ಒಂದು ಮನದಿಂದ ಯೇಸು ಸ್ವಾಮಿಗೆ ಆತ್ಮಗಳನ್ನು ಆದಾಯ ಮಾಡಿ ನಶಿಸಿ ಹೋಗ್ತಾರೋ ಅವರನ್ನು ದೇವರ ಕಡೆಗೆ ತಿರುಗಿಸ್ತಿರೋ, ಅವಾಗೇನಿರುತ್ತೆ, ನಿಮ್ಮಲ್ಲಿ ನಿಮ್ಮ ಸಭೆಯಲ್ಲಿ ಒಂದು ಸಮಾಧಾನ ಇರುತ್ತೆ. ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ಅಲ್ಲಿ ನಾವು ನೋಡ್ತೀವಿ, ಅವರಲ್ಲಿ ಕೊರತೆ ಪಡೋನು ಒಬ್ಬನೂ ಇರಲಿಲ್ಲ. ಯೇಸುವಿನ ನಾಮದಲ್ಲಿ ನೋಡ್ತಾ ಇರೋ ಯಾರೇ ಆಗಿರ್ಬೋದು, ನಿಮಗೆ ಕೊರತೆಗಳು ಇರೋದಿಲ್ಲ ಪ್ರಿಯರೇ. ಖಂಡಿತ ಹೇಳ್ತೀನಿ. ಯಾಕಂದರೆ ನೀವು ನಂಬಿರುವ ದೇವರಂಥವರು. ಯಾಕಂದರೆ ಇವತ್ತಿಗೂ ನಮ್ಮ ದೇವರು ಯೇಸು ಸ್ವಾಮಿ ಜೀವಿಸಿರುವವನು, ಸತ್ತು ಊಣಲ್ಪಟ್ಟು ಎದ್ದಿರುವವನು, ದೇವರ ಬಲಗಳಲ್ಲಿ ಕೂತು ನಮಗೋಸ್ಕರ ವಿಜ್ಞಾಪಿಸ್ತಿರುವವನು. ನಮ್ಮ ಹೋರಾಟಗಳು ನೋಡ್ತಾ ಇದ್ದಾನೆ. ಇಂಥ ಹೋರಾಟಗಳ ಸಮಯದಲ್ಲೂ ನಾವು ಯಾವತ್ತೂ ಕೊರತೆ ಪಡಲಿಲ್ಲ. ಯಾಕಂದರೆ ಕೊರತೆಯನ್ನು ನೀಗಿಸುವ ದೇವರು ನಮ್ಮ ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೇ ಥರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 45-47 ನಾವು ನೋಡಬೇಕಾದ್ರೆ ಅಲ್ಲಿ ನೋಡ್ತೀವಿ, ಪ್ರತಿದಿನ ಏಕ ಮನಸ್ಸಿಂದ ಏನು ಮಾಡ್ತಿದ್ರು, ದೇವಾಲಯದಲ್ಲಿ ಸೇರ್ತಾ ಇದ್ರು. ನಾವು ಭಾನುವಾರ ಬನ್ರಿ ಸಭೆಗಂದು ಕೂಗಿದ್ರು ಬರೋದಿಲ್ಲ. ಯಾರು ಇರೋ ವಿಶ್ವಾಸಿ ಮಕ್ಕಳು, ರಕ್ಷಿಸಲ್ಪಟ್ಟವರು, 25 ವರ್ಷ 30 ವರ್ಷ ಆಗಿರೋರು, ನನಗೆಲ್ಲ ಗೊತ್ತು ಅಂತ ಹೇಳುವವರು. ನಾನೆಲ್ಲ ಎಲ್ಲ ಗೊತ್ತು ಅಂತ ನೀವು ಹೇಳಬೇಕಾದ್ರೆ ನಿಮಗೇನು ಗೊತ್ತಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ದೇವರನ್ನು ಅರಿಯದವರು. ಸಭೆಯನ್ನು ನೀವು ಮರೆತರೆ ಸ್ವಾಮಿ ನಿಮ್ಮ ಮನೆಯನ್ನು ಮರೆಯೋನಾಗಿರ್ತಾನೆ. ಸಭೆ ಕಾರ್ಯಗಳನ್ನು ಮರೆತರೆ ನಿಮ್ಮ ಕಾರ್ಯಗಳನ್ನು ಮರೆಯೋನಾಗಿರ್ತಾನೆ. ನೀವು ಆತ್ಮಗಳನ್ನು ಆದಾಯ ಮಾಡೋದಾದರೆ ನಿಮ್ಮ ಆತ್ಮಕ್ಕೆ ಯಾವ ಒಂದು ರಕ್ಷಣೆ ಯಾವುದೂ ಇರೋದಿಲ್ಲ. ನೀವು ಸಭೆ ಬಂದು ಹೋಗ್ಬೋದು, ನೀವು ಮಾಡ್ಬೋದು, ಆದರೆ ರಕ್ಷಣೆ ಇರೋದಿಲ್ಲ ಪ್ರಿಯರೇ. ಎಚ್ಚರ. ಕೊನೆಯದಾಗಿ ಅವರೆಲ್ಲ ಮನೆಯಲ್ಲಿ ರೊಟ್ಟಿ ಮುರಿತಿದ್ರು. ಸಭೆ ಒಂದೇ ಅಲ್ಲ, ಪ್ರತಿಯೊಂದು ವಿಶ್ವಾಸಿ ಮನೆಗಳು ಎಲ್ಲ ಏನು ಮಾಡ್ತಾಯಿದ್ರು, ರೊಟ್ಟಿಗಳನ್ನು ಮುರಿತಿದ್ರು. ಅರ್ಥ ಏನು ಗೊತ್ತಾ, ಕರ್ತನ ಭೋಜನಗಳಲ್ಲಿ ಪಾಲಾಗಿ ದೇವರ ಅನ್ಯೋನ್ಯತೆಯಲ್ಲಿ ಬರ್ತಾಯಿದ್ರು, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ತಾ ಇದ್ರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರನ್ನು ಪ್ರತಿದಿನ ಅವರ ಮಂಡಳಿಗೆ ಸೇರಿಸ್ತಿದ್ದನು. ಇದು ಎವ್ಯಾಂಜಲಿಸಮ್. ನಾವು ಸಾಕ್ಷಿಯಾಗಿ ಜೀವಿಸಬೇಕಾದ್ರೆ, ನಾವು ದೇವರ ವಚನಕ್ಕೆ ವಿಧೇಯರಾಗಿರಬೇಕಾದ್ರೆ, ನಮ್ಮ ಸಭಾಪಾಲಕರ ಮಾತುಗಳಿಗೆ ವಿಧೇಯರಾಗಿ ಅವರ ಅಭಿಷೇಕದಲ್ಲಿ ನಾವು ಸೇರಿ ಕಾರ್ಯ ಮಾಡಬೇಕಾದ್ರೆ ಆತ್ಮಗಳನ್ನು ಗೆಲ್ಲುವರಾಗಿರ್ತೀವಿ. ಎಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿರೋದಿಲ್ವೋ ಅಂಥ ಕಡೆ ಹೋಗಿ ಸುವಾರ್ತೆಯನ್ನು ಹೇಳುವರಾಗಿರ್ತೇವೆ. ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ, ಹಿರಿಯರಾಗಲಿ ಕಿರಿಯರಾಗಲಿ, ಯೇಸು ಸ್ವಾಮಿ ಬಗ್ಗೆ ನೀವು ಸಾಕ್ಷಿ ಹೇಳೋರಾಗಿರಬೇಕು. ಅನೇಕ ಆತ್ಮಗಳನ್ನು ಆದಾಯ ಮಾಡೋರಾಗಿರಬೇಕು. ಈ ಸಭೆಗೆ ನಾನು ಹೇಳೋದು ಏನಂದರೆ, ನೀವು ಆತ್ಮಗಳನ್ನು ಆದಾಯ ಮಾಡುವ ಸಭೆಯಾಗಿ ಮಾರ್ಪಡಬೇಕು. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮೇಲಿರುವ ಅಭಿಷೇಕ ಕ್ರಿಸ್ತನ ಅಭಿಷೇಕ, ವಿಸ್ತರಿಸಿಕೊಳ್ಳುವ ಅಭಿಷೇಕ, ಹರಡಿಕೊಳ್ಳುವ ಅಭಿಷೇಕ, ಆತ್ಮಗಳನ್ನು ಆದಾಯ ಮಾಡುವ ಅಭಿಷೇಕ, ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸಲಿ. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ ಪರಿಯರೇ. ನಿಮಗಾಗಿ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಆಮೇಲೆ ಸ್ತೋತ್ರ ಒಡೆಯ. ಇಷ್ಟೊತ್ತು ನನ್ನೊಟ್ಟಿಗೆ ಸೇರಿ ಈ ಪ್ರಸಂಗದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಮಕ್ಕಳನ್ನು ಹೆಸರಾಗಿ ಸಭೆಯಾಗಿ ಅವರನ್ನು ನಿಮ್ಮ ರಕ್ತದಲ್ಲಿ ಮುಚ್ಚಿ ಮರೆ ಮಾಡ್ತಾಯಿದ್ದೀನಿ ಸ್ವಾಮಿ. ಅಪ್ಪ, ಸಭೆಯಲ್ಲಿ ನಾವು ಇದ್ದೀವಿ, ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಸಹಾಯ ಮಾಡೋಕ್ಕಿರ್ತಾನೆ. ಸಭಾಪಾಲಕರ ಅಡಿಗೆ ಬಂದು ನಾವು ಕೆಲಸ ಮಾಡೋದು ಸಹಾಯ ಮಾಡು. ಅದೇ ರೀತಿಯಾಗಿ ಅನೇಕ ಆತ್ಮಗಳು ನಶಿಸಿ ಹೋಗ್ತಾ ಇರುವಂಥವ್ರನ್ನು ನಿನ್ನ ರಾಜ್ಯಕ್ಕೆ ಸೇರಿಸುವಂಥ, ಎವ್ಯಾಂಜಲಿಸಮ್ ಮಾಡುವಂಥ ಮತ್ತು ರಕ್ಷಣೆ ಮಾರ್ಗಕ್ಕೆ ತರುವಂಥ ಕಾರ್ಯಗಳು ನಮಗೆ ಆತ್ಮಗಳ ಭಾರ ನಮಗೆ ಕೊಡಲ್ಪಡಲಿ ಅಂತ ನಾನು ಬೇಡ್ತೀನಿ ಸ್ವಾಮಿ. ನಾವು ಏನೇ ಇದ್ದರೂ ಒಂದು ಮನದಿಂದ ಸಭೆಯೊಳಗೆ ಸಭಾಪಾಲಕರ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಸತ್ಯವೇದದಲ್ಲಿರುವಂಥ ಎಲ್ಲ ಆಶೀರ್ವಾದಗಳು ನೋಡೋರಾಗಿರ್ತೀವಿ ಸ್ವಾಮಿ. ನೀನು ಹೇಳಿದೆ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳಿದೆ. ಈ ಸಭೆ ನೋಡ್ತಾ ಇರುವಂಥ ಒಬ್ಬೊಬ್ಬ ಮಕ್ಕಳು ಅವರು ಹೋಗುವಂಥ ಸಭೆಗಳು, ಆ ಸಭೆ ಕ್ರಿಸ್ತ ಎಂಬ ಬಂಡೆ ಮೇಲೆ ಕಟ್ಟುತ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲಿರೋ ಒಬ್ಬೊಬ್ಬರು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರು, ನಿನ್ನ ಅಭಿಷೇಕವನ್ನು ಹೊಂದಿಕೊಂಡಿರುವವರು ಸ್ವಾಮಿ. ನಿನ್ನ ಅಭಿಷೇಕದಲ್ಲಿ ನೆಲೆಗೊಂಡು ಅಪ್ಪ ಆತ್ಮಗಳನ್ನು ಆದಾಯ ಮಾಡಲಿ. ಇನ್ನು 2 ತಿಂಗಳಿದೆ ಕರ್ತನೆ. ಈ 2 ತಿಂಗಳಲ್ಲಿ ಅಪ್ಪ ಮಹಿಮೆಯಾದ ಕಾರ್ಯಗಳು ಈ ಸಭೆಯಲ್ಲಿ ಜರುಗಲಿ ಸ್ವಾಮಿ. ಒಂದು ದೈವಿಕ ಸಮಾಧಾನ ನೆಲೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೆನ್. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಮಾತನಾಡೋಕ್ಕೆ ನನಗೆ ಸಮಯ ಕೊಟ್ಟಂಥ ರೆವರೆಂಡ್ ಅಯ್ಯ ಸುರೇಂದ್ರ ಸಾಮೇಲು ಅಯ್ಯ ಅವ್ರ ಕುಟುಂಬದವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನಿಮ್ಮನ್ನೆಲ್ಲ ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಶಿಸುವ ಆತ್ಮಗಳ ಮೇಲೆ ಭಾರ ಕೊಡಲಿ ಅಂತ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಆಮೇನ್. ಈ ವಾರದ ತಮ್ಮ ಹುಟ್ಟುಹಬ್ಬನಾಗಲಿ ಮತ್ತು ಮ್ಯಾರೇಜ್ ಆ್ಯನಿವರ್ಸರಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರಿಗಾಗಿಯೂ ಮತ್ತು ಅದೇ ರೀತಿಯಲ್ಲಿ
ಕೃತಜ್ಞತೆ ಕಾಣಿಕೆ ತಂದಂಥವರಿಗಾಗಿಯೂ ಸಹ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ತಂದೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಮ್ಮ ಶರೀರಗಳನ್ನು ಭಾಗಿಸಿದವರಾಗಿ ನಾವು ನಿನ್ನ ವಂದಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ, ನಿನ್ನ ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಪಾತ್ರನೆಂಬುದಾಗಿ ನಾವು ಸ್ವೀಕರಿಸುತ್ತಾ ಇದ್ದೇವೆ. ಈ ವಾರದಲ್ಲಿ ತಂದೆ ಪ್ಲೇ ಆಕ್ಟಿವಿಟಿ ಸಂಡೇವನ್ನು ಆಚರಿಸುವಂತೆ ನೀನು ನಮಗೆ ಉತ್ತಮವಾದ ಸಮಯವನ್ನು ದಯಪಾಲಿಸಿಕೊಟ್ಟದ್ದಕ್ಕಾಗಿಯೂ, ನಿನ್ನ ಸೇವಕರ ಮುಖಾಂತರ ಉತ್ತಮವಾದ ವಾಕ್ಯ ಕೇಳುವಂತೆಯೂ ನಮಗೆ ಉತ್ತಮವಾದ ಸೌಭಾಗ್ಯ ನಮಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸುತ್ತೇವೆ, ಕೊಂಡಾಡುತ್ತೇವೆ ತಂದೆ. ಆತನ ಮಾಡ್ತಕ್ಕಂಥ ಸೇವೆಯನ್ನು ಆಶೀರ್ವದಿಸು. ಆತನಿಂದ ತಂದೆ ಕೇಳ್ತಕ್ಕಂಥ ವಾಕ್ಯಗಳು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತರುವಂತೆಯೂ ತಂದೆ ಆ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಮತ್ತು ವಿವಾಹ ದಿನವನ್ನು ಆಚರಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ನನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ಅವ್ರ ಜೀವನದಲ್ಲಿ ನೀನು ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳಿಗಾಗಿ ನಮ್ಮ ಹೃದಯದಿಂದ ನಾವು ವಂದಿಸುತ್ತೇವೆ ಅಂದ್ಕೊಂಡು ಆಡ್ತಾ ಇದ್ದೇವೆ. ಇದುವರೆಗೆ ಕಾಯ್ದು ಕಾಪಾಡಿರ್ತಕ್ಕಂಥ ತಂದೆಯ ದೇವರನ್ನಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಸಹ ಅವರ ಜೀವನವನ್ನು ಆಶೀರ್ವದಿಸು ತಂದೆ. ಮುಂದಿನ ಪ್ರತಿಯೊಂದು ಕ್ಷಣವನ್ನು ತಂದೆ ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ನಿನ್ನ ಚಿತ್ತವಿಲ್ಲದೆ, ನಿನ್ನ ಸಹಾಯವಿಲ್ಲದೆ ಈ ಲೋಕದಲ್ಲಿ ಜೀವಿಸ್ತಕ್ಕಂಥದ್ದು ಸಾಧ್ಯವಾದಂಥ ಕಾರ್ಯವಲ್ಲ ತಂದೆ. ಆದ ಕಾರಣ ಪ್ರತಿಯೊಂದು ಹೆಜ್ಜೆ ಜಾಡಿನಲ್ಲಿ ನನ್ನ ಆತ್ಮನಿಂದ ತಂದೆ ಅವರನ್ನು ನಡೆಸಬೇಕೆಂದು ಬೇಡುತ್ತಾ ಇದ್ದೇವೆ, ಅವರನ್ನು ಆಶೀರ್ವದಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಯಾರ್ಯಾರು ತಂದೆ ತಮ್ಮ ಜೀವನದಲ್ಲಿ ತಂದೆ ನಿನ್ನ ಉಪಕಾರಗಳನ್ನು ಎನಿಸಿದವರಾಗಿ ಕೃತಜ್ಞತೆ ತಮ್ಮ ಒಂದು ಕಾಣಿಕೆಯನ್ನು ತಂದಿದ್ದಾರೆ, ಅವರೆಲ್ಲರ ಕೃತಜ್ಞತೆ ಕಾಣಿಕೆಯನ್ನು ಸಹ ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಮತ್ತು ನಮ್ಮ ಸಭೆಯ ಪ್ರತಿಯೊಬ್ಬರೂ ಸಹ ಆಶೀರ್ವದಿಸು ತಂದೆ. ಈ ಒಂದು ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.
ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಈ ಒಂದು ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ, ನಿನ್ನನ್ನು ಆರಾಧಿಸುವಂಥ ಉತ್ತಮವಾದ ಸಮಯ ನಮಗೆ ದಯಪಾಲಿಸಿದ್ದಕ್ಕಾಗಿಯೂ ತಂದೆ ನಾವು ನಿನ್ನ ವಂದಿಸುತ್ತೇವೆ, ಕೊಂಡಾಡ್ತಾ ಇದ್ದೇವೆ. ನಿನ್ನ ಸರ್ವಲೋಕದ ಸೃಷ್ಟಿಕರ್ತನು, ಸರ್ವಲೋಕವನ್ನು ತಂದೆ ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೆ ಎಂಬುದಾಗಿ ನಾವು ಸ್ವೀಕರಿಸುತ್ತಾ ಇದ್ದೇವೆ. ತಂದೆ ನಿನ್ನ ಸರ್ವ ಸಾಮರ್ಥ್ಯವುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ತಂದೆ ನಿನ್ನ ಸಹಾಯವಿಲ್ಲದೆ ಜೀವಿಸ್ತಕ್ಕಂಥದ್ದು ನಮ್ಮಲ್ಲಿ ಆ ಒಂದು ಯೋಗ್ಯತೆ ಇಲ್ಲ ತಂದೆ. ಪ್ರತಿಯೊಂದು ಕ್ಷಣವನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಪ್ರತಿಯೊಬ್ಬ ಸಂಘ ಸಂಸ್ಥೆಯನ್ನು, ಪ್ರತಿಯೊಬ್ಬ ಜನರನ್ನು, ಅದರ ನಾಯಕರನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ನಮ್ಮ ಸಭೆಯಲ್ಲಿ ಯೋಗ್ಯವಾದ ಸೇವೆಯು ಜರುಗುವಂತೆ ನೀವು ಪ್ರಾರ್ಥಿಸ್ತಾ ಇದ್ದೇವೆ. ಸಂಡೇ ಸ್ಕೂಲ್, WSS, MYF ಎಲ್ಲ ಸಂಘ ಸಂಸ್ಥೆಗಳು ತಂದೆ ನಿನ್ನ ಚಿತ್ತವನ್ನು ಅರಿತುಕೊಂಡವರಾಗಿ ತಂದೆ ನಿನ್ನ ಸೇವೆಯನ್ನು ಮಾಡುವಂತೆ ನೀನು ಅವರನ್ನು ಆಶೀರ್ವದಿಸಬೇಕೆಂದು ಬಿಡುತ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ಲೇ ಆ್ಯಕ್ಟಿವಿಟೀಸ್ ಸಂಘವನ್ನು ವಿಶೇಷವಾದ ರೀತಿಯನ್ನು ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಆ ಒಂದು ಲೇ ಆ್ಯಕ್ಟಿವಿಟೀಸ್ ಈ ಒಂದು ತಂದೆ ಬೋರ್ಡ್ ಮುಖಾಂತರವಾಗಲಿ ಮತ್ತು ಕೌನ್ಸಿಲ್ಗಳ ಮುಖಾಂತರವಾಗಲಿ ಮತ್ತು ತಂದೆ ಲೋಕಲ್ ಲೇ ಆ್ಯಕ್ಟಿವಿಟೀಸ್ ಕಮಿಟಿ ಮುಖಾಂತರವಾಗಲಿ ತಂದೆ ಯೋಗ್ಯವಾದ ಸೇವೆ ಜರುಗುವಂತೆ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸಭೆಯ ಲೇ ಆ್ಯಕ್ಟಿವಿಟೀಸ್ ಲೇ ಲೀಡರ್ ಅವರನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರ ಮುಖಾಂತರವೂ ಸಹ ತಂದೆ ನಮ್ಮ ಸಭೆಯ ತಂದೆ ಸೇವೆ ಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮುಂಬರುವ ಎಲ್ಲ ಒಂದು ಸ್ಪೆಷಲ್ ಸಂಡೇಸ್ಗಳನ್ನು ಸಹ ನೀವು ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಪ್ರತಿಯೊಂದು ವಿಷಯಗಳು ತಂದೆ ನಿನ್ನ ಚಿತ್ತಿಗೆ ಅನುಗುಣವಾಗಿ ಜರುಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಬೇಗನೆ ತಂದೆ ನಮ್ಮ ಲಾಕ್ಡೌನ್ಗೆ ಮುಕ್ತಾಯವಾಗಿ ತಂದೆ ನಾವು ತಂದೆ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಿನ್ನ ದೇವಾಲಯದಲ್ಲಿ ಬಂದು ನಾವು ಆರಾಧಿಸುವಂಥ ಒಂದು ಕೃಪೆ ಸಮಯ ನಮಗೆ ದಯಪಾಲಿಸಬೇಕೆಂದು ಕೋರುತ್ತಾ ಇದ್ದೇವೆ ತಂದೆ. ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ನಾವು ತಂದೆ ನಿನ್ನ ವಾಕ್ಯದಿಂದ ನಾವು ಆಶೀರ್ವಾದವನ್ನು ಪಡೆದವರಾಗಿ ತಂದೆ ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ನಿನ್ನ ಆತ್ಮನಿಂದ ನಮ್ಮ ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ. ನಿನ್ನ ಸೇವಕರನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸು ತಂದೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ದೈವ ಸಂದೇಶಕ್ಕಾಗಿ ನಮ್ಮ ಹೃದಯದಿಂದ ವಂದಿಸಿಕೊಂಡು ಆಡ್ತಾ ಇದ್ದೇವೆ. ಆತನನ್ನು, ಆತನ ಪ್ರಿಯ ಪತ್ನಿ ಮತ್ತು ಕುಟುಂಬವನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಆ ಕುಟುಂಬದ ಎಲ್ಲ ಪ್ರಿಯರನ್ನು ಸಹ ವಿಶೇಷವಾದ ರೀತಿಯನ್ನು ಆಶೀರ್ವದಿಸು, ಆತನ ಮಾಡ್ತಕ್ಕಂಥ ಸೇವೆಯನ್ನು ಸಹ ಆಶೀರ್ವದಿಸಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಆ ಒಂದು ಕಾರ್ಯ ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಸಂದರ್ಭದಲ್ಲಿ ಅದು ಮುಕ್ತಾಯವಾಗುವಂತೆ ಸಹ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಬೇಗನೆ ಅದರ ಒಂದು ಡೆಡಿಕೇಶನ್ ಕಾರ್ಯಕ್ರಮವನ್ನು ಸಹ ಅಂದರೆ ಅದರ ಪ್ರತಿಯೊಂದು ನಿರ್ಣಯಗಳನ್ನು ಸಹ ಯೋಗ್ಯವಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಮತ್ತು ನಮ್ಮ ಸಭೆಯಲ್ಲಿ ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ತಾಪತ್ರದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದೆ ತಂದೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ನನ್ನ ವಾಕ್ಯ ಹೇಳೋ ಪ್ರಕಾರ ತಂದೆ. ನಾವೆಲ್ಲ ನಮ್ಮ ಕಷ್ಟದ ಸಂದರ್ಭದಲ್ಲಿಯೂ, ಚಿಂತೆಯ ಸಂದರ್ಭದಲ್ಲಿ, ರೋಗದ ಸಂದರ್ಭದಲ್ಲಿಯೂ ತಂದೆ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ನಾವು ಬರುವರಾಗಿದ್ದೇವೆ. ನಮ್ಮ ಚಿಂತೆ ಭಾರವನ್ನು ನಿನ್ನ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಅದರ ಮುಖಾಂತರ ನಾವು ವಿಶ್ರಾಂತಿಯನ್ನು ಪಡೆಯುವಂತೆಯೂ, ಆಶೀರ್ವಾದನ ಪಡೆಯುವಂತೆಯೂ, ಶಾಂತಿಯನ್ನು ಪಡೆಯುವಂತೆಯೂ ನಮಗೆ ಕೃಪೆ ನೀಡಬೇಕೆಂಬುದಾಗಿ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಬಡತನದ ಕಾರಣ ಮತ್ತು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿರ್ತಕ್ಕಂಥ ಕಾರಣ, ದುಃಖದಲ್ಲಿರ್ತಕ್ಕಂಥ, ಚಿಂತೆಯಲ್ಲಿರ್ತಕ್ಕಂಥ, ಬಾಧೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ಸಹ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಬಡವರ ಬಡತನವನ್ನು ನೀಗಿಸು ತಂದೆ. ಹಣವಿಲ್ಲದವರಿಗೆ ಹಣವನ್ನು ದಯಪಾಲಿಸು, ಕೆಲಸವಿಲ್ಲದವರಿಗೆ ಕೆಲಸವನ್ನು ದಯಪಾಲಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಈ ರೀತಿಯಲ್ಲಿ ತಂದೆ ನಮ್ಮ ಸಭೆಯಲ್ಲಿ ಯಾವುದೇ ಕಷ್ಟದಿಂದ ಇದ್ದರೂ ಸಹ ತಂದೆ ಅವರೆಲ್ಲರ ಕಷ್ಟವನ್ನು ನೀಗಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಮದುವೆಯಾಗದ ಯವನಸ್ಥ ಮಕ್ಕಳನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಆ ಒಂದು ಮಕ್ಕಳ ವಿಷಯದಲ್ಲಿ ಅವರ ತಂದೆ ತಾಯಿಗೆ ಇರತಕ್ಕಂಥ ಒಂದು ಚಿಂತೆ ಬಾಧೆಗಳನ್ನು ಸಹ ಅವರಿಂದ ದೂರ ಮಾಡಿ ತಂದೆ ಬೇಗನೆ ಅವರ ಕುಟುಂಬಗಳಲ್ಲಿ ತಂದೆ ಮದುವೆ ಕಾರ್ಯವು ತಂದೆ ಪೂರ್ಣಗೊಳ್ಳುವಂತೆಯೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ನಮ್ಮ ಸಭೆಯಲ್ಲಿ ತಂದೆ ನಮ್ಮ ಒಂದು ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಿನ್ನ ಸ್ಲಪಿಸ್ಕೊಡ್ತಾ ಇದ್ದೇವೆ. ಮುಂಬರುವ ಎಲ್ಲ ಸ್ಪೆಷಲ್ ಸಂಡೇಸ್ಗಳನ್ನು ಸಹ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಬಿಷಪ್ ಐನವರನ್ನು, ಅವರ ಕುಟುಂಬವನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಆ ಒಂದು ಕುಟುಂಬ ತಂದೆ ನಿನ್ನ ಚಿತ್ತವನ್ನು ಅರಿತುಕೊಂಡವರಾಗಿ ತಂದೆ, ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ತಂದೆ
ಬಿಷಪ್ ಐನವರು ಯೋಗ್ಯವಾದ ನಿರ್ಣಯಗಳು ತೆಗೆದುಕೊಳ್ಳುವಂತೆ ಸಹ ಅವರಿಗೆ ಉತ್ತಮವಾದ ಜ್ಞಾನವನ್ನು ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಮತ್ತು ನಮ್ಮ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಎಲ್ಲ ಸಭೆಗಳನ್ನು, ಎಲ್ಲ ಸಭಿಕರನ್ನು ಮತ್ತು ಎಲ್ಲ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಎಲ್ಲ ಸಭೆಗಳ ಒಂದು ಆರ್ಥಿಕ ಸಮಸ್ಯೆಗಳನ್ನು ಸಹ ಪರಿಶುದ್ಧ ಸಲ್ಲಿಸಿಕೊಡ್ತಾ ಇದ್ದೇವೆ ತಂದೆ. ಈ ಲಾಕ್ಡೌನ್ ಮುಖಾಂತರ ಎಷ್ಟು ಸಭೆಗಳು ತಂದೆ ಆರ್ಥಿಕ ದೃಷ್ಟಿಯಿಂದಲೂ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕೆಲವು ಸಭೆಗಳು ಮಾತ್ರ ಒಲ್ಲದೆ ತಂದೆ ಎಲ್ಲ ಸಭೆಗಳು ಸಹ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರ ಒಂದು ಕಷ್ಟವನ್ನು ನೀಗಿಸಬೇಕೆಂದು ಬೇಡ್ತಾ ಇದ್ದೇವೆ. ಕೊರೋನಾದ ಮುಖಾಂತರ ತಂದೆ ಎಷ್ಟೋ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರ್ಬೋದು, ಪ್ರಿಯರನ್ನು ಕಳೆದುಕೊಂಡಿರ್ಬೋದು. ಈ ರೀತಿಯಲ್ಲಿ ದುಃಖದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಮಕ್ಕಳನ್ನು ಸಹ ನಿನ್ನ ಪರಿಶುದ್ಧ ಸ್ಥಳ ಒಪ್ಪಿಸ್ಕೊಡ್ತಾ ಇದ್ದೇವೆ. ಅವರ ದುಃಖವನ್ನು ನೀಗಿಸು. ಮತ್ತೊಂದು ಆವರ್ತಿ ತಂದೆ ಮತ್ತು ನಮ್ಮ ಒಂದು ಸಭೆಯನ್ನು ಸಭಿಕರನ್ನು ಪರಿಶುದ್ಧ ಸ್ಥಳ ಒಪ್ಪಿಸ್ಕೊಡ್ತೇವೆ. ಆಶೀರ್ವಾದ ಕೊಡ್ತಾ ಒಂದು ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುವುದೇ ತಂದೆ, ಆಮೇನ್. ಪರಲೋಕ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸು, ನಮ್ಮ ತಪ್ಪನ್ನು ಕ್ಷಮಿಸು, ನಮ್ಮನ್ನು ಸೇರಿಸೋದು ಕೇಳಿ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಮ್ಮದೇ ಸ್ವಾಮಿ, ಆಮೇನ್. ನಮ್ಮ ಪ್ರವಾದ ಯೇಸು ಕ್ರಿಸ್ತನ ಕೃಪೆಯ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸವು ಈಗಲೂ ಯಾವಾಗಲೂ ಸದಾಕಾಲ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನಮ್ಮ ಸಭಿಕರೊಂದಿಗೂ ಸದಾಕಾಲ ನೆಲೆಗೊಂಡಿರಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.